ಬ್ರೋ, ಲೈಫ್ ಅನ್ನೋದು ಒಂದು ಗೇಮ್. ಈ ಗೇಮ್ನಲ್ಲಿ 2 ತರಹದ ಪ್ಲೇಯರ್ಸ್ ಇದ್ದಾರೆ. ಒಬ್ರು ರೂಮ್ಗೆ ಬಂದರೆ ಯಾರೂ ಅವ್ರನ್ನ ಗಮನಿಸಲ್ಲ. ಅವರು ಎಷ್ಟೇ ಬುದ್ಧಿವಂತರಾಗಿದ್ರು, ಎಷ್ಟೇ ಟ್ಯಾಲೆಂಟ್ ಇದ್ರೂ ಜನ ಅವರನ್ನ ವೀಕ್ ಅಂತ ಡಿಸೈಡ್ ಮಾಡ್ತಾರೆ. ಇನ್ನೊಬ್ರಿದ್ದಾರೆ, ಅವರು ರೂಮ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಒಂದು ಶಬ್ದ ಆಡದೇ ಇದ್ರೂ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಅವರ ಮಾತಿಗೆ ಬೆಲೆ ಸಿಗುತ್ತೆ. ನಾನು ವರ್ಷಗಟ್ಟಲೆ ಯೋಚನೆ ಮಾಡ್ತಿದ್ದೆ, ಏನು ಗುರು ಇದು, ಇವ್ರ ಹತ್ರ ಜಾಸ್ತಿ ದುಡ್ಡಿದ್ಯಾ ಅಥವಾ ಇವರು ಹುಟ್ಟುತ್ತಾನೆ ಹೀಗೇನಾ ಅಂತ. ಆದರೆ ಸತ್ಯ ಬೇರೆನೇ ಇದೆ. ಸೈಕಾಲಜಿ ಪ್ರಕಾರ ಮನುಷ್ಯರ ಕಮ್ಯುನಿಕೇಷನ್ನಲ್ಲಿ ಬರೀ 7% ಮಾತ್ರ ನಮ್ಮ ಮಾತು, ವರ್ಡ್ಸ್. ಉಳಿದ 93% ನಾನ್ ವರ್ಬಲ್. ಆದರೆ ಇವತ್ತು ನಾನು ನಿಮಗೆ ಬರೀ ಟಿಪ್ಸ್ ಕೊಡಲ್ಲ, ನಾನು ನಿಮಗೆ ಬಯೋ ಹ್ಯಾಕಿಂಗ್ ಹೇಳ್ಕೊಡ್ತೀನಿ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿದರೆ ನಿಮ್ಮ ಬ್ರೈನ್ ಕೆಮಿಸ್ಟ್ರಿ ಹೇಗೆ ಚೇಂಜ್ ಆಗತ್ತೆ. ಹಾರ್ವರ್ಡ್ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯ ಸೀಕ್ರೆಟ್ ಸ್ಟಡೀಸ್ ಏನು ಹೇಳುತ್ತೆ, ಇದನ್ನು ನಾನು ನನ್ನ ಲೈಫಲ್ಲಿ ಅಪ್ಲೈ ಮಾಡಿ ನೋಡಿದ್ದೇನೆ. ರಿಸಲ್ಟ್ಸ್ ಮ್ಯಾಜಿಕಲ್. ಬನ್ನಿ ಮನುಷ್ಯನ ಸೈಕಾಲಜಿಯ ಆಳಕ್ಕೆ ಇಳಿಯೋಣ. ನಂಬರ್ 1, ದಿ ಆಲ್ಫಾ ಸ್ಟ್ಯಾನ್ಸ್. ತುಂಬ ಜನ ಹೇಳ್ತಾರೆ, ಸ್ಟ್ರೈಟ್ ಆಗಿ ನಿಂತ್ಕೋ, ಕಾನ್ಫಿಡೆಂಟ್ ಆಗಿ ಕಾಣ್ತೀಯಾ ಅಂತ. ಆದರೆ ಇದರ ಹಿಂದೆ ಇರೋ ಸೈನ್ಸ್ ಯಾರಿಗೂ ಗೊತ್ತಿಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಫೇಮಸ್ ರಿಸರ್ಚ್ ನಡೀತು. ಅವರು ಜನರನ್ನು 2 ಗ್ರೂಪ್ ಮಾಡಿದ್ರು. ಒಂದು ಗ್ರೂಪ್ಗೆ ಹೈ ಪವರ್ ಪೋಸ್, ಅಂದರೆ ಕಾಲ್ ಅಗಲ ಮಾಡಿ ಕೈ ಸೊಂಟದ ಮೇಲೆ ಇಟ್ಟು ತಲೆ ಎತ್ತಿ ನಿಲ್ಲೋದು ಮಾಡಕ್ಕೆ ಹೇಳಿದ್ರು. ಇನ್ನೊಂದು ಗ್ರೂಪ್ಗೆ ಲೋ ಪವರ್ ಪೋಸ್, ಮುದುರ್ಕೊಂಡು ಕೂರೋದು ಮಾಡಕ್ಕೆ ಹೇಳಿದ್ರು. ಜಸ್ಟ್ 2 ನಿಮಿಷಗಳ ನಂತರ ಅವರ ಬ್ಲಡ್ ಟೆಸ್ಟ್ ಮಾಡಿದಾಗ ಶಾಕಿಂಗ್ ರಿಸಲ್ಟ್ ಬಂತು. ಯಾರು ಪವರ್ ಪೋಸ್ ಮಾಡಿದ್ರೋ ಅವರ ಬಾಡಿಯಲ್ಲಿ ಟೆಸ್ಟೋಸ್ಟೆರೋನ್, ಅಂದರೆ ಡಾಮಿನೆನ್ಸ್ ಹಾರ್ಮೋನ್ 20% ಜಾಸ್ತಿಯಾಗಿತ್ತು ಮತ್ತು ಕಾರ್ಟಿಸೋಲ್, ಅಂದರೆ ಸ್ಟ್ರೆಸ್ ಹಾರ್ಮೋನ್ 25% ಕಮ್ಮಿಯಾಗಿತ್ತು. ಇದರರ್ಥ ಏನು ಗೊತ್ತಾ? ನೀವು ನಾನು ಲೂಸರ್ ಅಂತ ಸ್ಲೌಚ್ ಮಾಡಿ ಕೂತ್ರೆ ನಿಮ್ಮ ಬ್ರೈನ್ ನಿಜವಾಗ್ಲೂ ನಿಮಗೆ ಡಿಪ್ರೆಷನ್ ಕೆಮಿಕಲ್ಸ್ ರಿಲೀಸ್ ಮಾಡುತ್ತೆ. ಅದೇ ನೀವು ಬೆನ್ನು ನೇರ ಮಾಡಿ ಶೋಲ್ಡರ್ಸ್ ಹಿಂದಕ್ಕೆ ಹಾಕಿ ಛಾತಿ ಮುಂದಕ್ಕೆ ತಳ್ಳಿದ್ರೆ ನಿಮ್ಮ ಬ್ರೈನ್ ಹೇಳುತ್ತೆ, ಓ ಐ ಆಮ್ ಪವರ್ಫುಲ್ ನಾವ್ ಅಂತ. ಸೊ ಇವತ್ತಿಂದ ನೀವು ನಿಲ್ಲೋ ಸ್ಟೈಲ್ ಬರೀ ಸ್ಟೈಲ್ ಅಲ್ಲ, ಅದು ನಿಮ್ಮ ಬ್ರೈನ್ಗೆ ನೀವು ಕೊಡೋ ಕಮಾಂಡ್. ಸ್ಟ್ಯಾಂಡ್ ಲೈಕ್ ಅ ಕಿಂಗ್ ಆ್ಯಂಡ್ ಯುವರ್ ಬ್ರೈನ್ ವಿಲ್ ಬಿಲೀವ್ ಇಟ್. ನಂಬರ್ 2, ದ ಪ್ರಿಡೇಟರ್ ಗೇಜ್. ಕಾಡಿನಲ್ಲಿ ಪ್ರಾಣಿಗಳನ್ನು ಗಮನಿಸಿ. ಜಿಂಕೆ ಯಾವಾಗಲೂ ಅತ್ತ ಇತ್ತ ನೋಡುತ್ತೆ, ಕಣ್ಣು ಮಿಟುಕಿಸುತ್ತೆ, ಯಾಕಂದರೆ ಅದಕ್ಕೆ ಭಯ, ಯಾರಾದರೂ ನನ್ನ ಅಟ್ಯಾಕ್ ಮಾಡ್ತಾರಾ ಅಂತ. ಆದರೆ ಹುಲಿ, ಅದು ಒಂದೇ ಕಡೆ ಫೋಕಸ್ ಮಾಡುತ್ತೆ, ಇಟ್ಸ್ ಲಾಕ್ಡ್ ಇನ್. ಮನುಷ್ಯರಲ್ಲೂ ಅಷ್ಟೇ, ನೀವು ಮಾತಾಡುವಾಗ ಕಣ್ಣು ತಪ್ಪಿಸಿದ್ರೆ ಅಥವಾ ಪದೇ ಪದೇ ಬ್ಲಿಂಕ್ ಮಾಡಿದ್ರೆ ಎದುರಿಗಿರೋ ವ್ಯಕ್ತಿಯ ಸಬ್ಕಾನ್ಷಿಯಸ್ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಇವನು ಸುಳ್ಳು ಹೇಳ್ತಿದ್ದಾನೆ ಅಥವಾ ಇವನು ವೀಕ್ ಅಂತ. ಇದಕ್ಕೆ ನಾನು ಯೂಸ್ ಮಾಡೋ ಸೈಕಲಾಜಿಕಲ್ ಟ್ರಿಕ್ ದ ಟ್ರಯಾಂಗಲ್ ಮೆಥಡ್. ನೀವು ಯಾರನ್ನೇ ಮೀಟ್ ಮಾಡಿ ಅವರ ಮುಖದ ಮೇಲೆ ಒಂದು ಟ್ರಯಾಂಗಲ್ ಇಮ್ಯಾಜಿನ್ ಮಾಡಿ. ಅವರ ಎಡಕಣ್ಣು, ಬಲಕಣ್ಣು ಮತ್ತು ಹಣೆಯ ಮಧ್ಯಭಾಗ. ನಿಮ್ಮ ಕಣ್ಣು ಈ ಝೋನ್ ಬಿಟ್ಟು ಆಚೆ ಹೋಗಬಾರ್ದು. ಮಾತಾಡುವಾಗ 70% ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ಕೇಳಿಸಿಕೊಳ್ಳುವಾಗ 80% ಮಾಡಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಸ್ಕ್ವಿಂಟ್, ಅಂದರೆ ಕಣ್ಣು ಸಣ್ಣ ಮಾಡೋದು. ಕ್ಲಿಂಟ್ ಈಸ್ಟ್ವುಡ್ ಥರ. ಇದು ಫೋಕಸ್ ಮತ್ತು ಇಂಟೆಲಿಜೆನ್ಸ್ನ ಸಂಕೇತ. ನೆನಪಿಡಿ, ಕಣ್ಣುಗಳು ಆತ್ಮದ ಕನ್ನಡಿ ಮಾತ್ರ ಅಲ್ಲ, ಅದು ನಿಮ್ಮ ಡಾಮಿನೆನ್ಸ್ನ ವೆಪನ್. ನಂಬರ್ 3, ಸ್ಪೇಸ್ ಡಾಮಿನೇಷನ್. ಬ್ರೋ, ಇದು ಪ್ಯೂರ್ ಬಯಾಲಜಿ. ಪ್ರಕೃತಿಯಲ್ಲಿ ಯಾವ ಪ್ರಾಣಿ ಹೆಚ್ಚು ಜಾಗ ಆಕ್ರಮಿಸಿಕೊಳ್ಳುತ್ತೋ ಅದೇ ಆಲ್ಫಾ. ನವಿಲು ಗರಿಬಿಚ್ಚೋದು, ಗೊರಿಲ್ಲಾ ಎದೆ ಉಬ್ಬಿಸೋದು ಎಲ್ಲವೂ ಐ ಆಮ್ ಬಿಗ್, ಐ ಆಮ್ ಹಿಯರ್ ಅಂತ ತೋರ್ಸೋಕೆ. ಆಫೀಸ್ ಮೀಟಿಂಗ್ಗಳಲ್ಲಿ ಅಥವಾ ಕಾಲೇಜ್ ಕ್ಯಾಂಟೀನಲ್ಲಿ ಅಬ್ಸರ್ವ್ ಮಾಡಿ. ವೀಕ್ ಜನ ತಮ್ಮ ಕೈಕಾಲುಗಳನ್ನು ಮುದುರ್ಕೊಂಡು ಚಿಕ್ಕದಾಗಿ ಕೂತ್ಕೋತಾರೆ. ಆದರೆ ಲೀಡರ್ಸು, ಅವರು ಸ್ಪ್ರೆಡ್ ಔಟ್ ಮಾಡ್ತಾರೆ. ನೀವು ಟೇಬಲ್ ಮೇಲೆ ಕೂತಾಗ ನಿಮ್ಮ ಫೋನು, ಡೈರಿ, ನೀರು ಬಾಟಲ್ನ ಸ್ವಲ್ಪ ದೂರ ಇಡಿ. ನಿಮ್ಮ ಕೈಗಳನ್ನು ಚೇರ್ ಮೇಲೆ ಹರಡಿ, ಓಪನ್ ಆರ್ಮ್ಸ್. ಕಾಲುಗಳನ್ನು ಕ್ರಾಸ್ ಮಾಡಿ ಲಾಕ್ ಮಾಡಬೇಡಿ. ಸ್ವಲ್ಪ ಗ್ಯಾಪ್ ಇಟ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಇದರ ಹಿಂದಿರೋ ಸೈಕಾಲಜಿ ಏನು ಗೊತ್ತಾ? ಐ ಆಮ್ ಕಂಫರ್ಟೇಬಲ್ ಟೇಕಿಂಗ್ ಅಪ್ ಸ್ಪೇಸ್. ಯಾರು ಕಂಫರ್ಟೇಬಲ್ ಆಗಿ ಇರ್ತಾರೋ ಅವರೇ ಪವರ್ಫುಲ್ ಅಂತ ಮನುಷ್ಯನ ಬ್ರೈನ್ ಡಿಕೋಡ್ ಮಾಡುತ್ತೆ. ಸೊ ಡೋಂಟ್ ಶ್ರಿಂಕ್, ಎಕ್ಸ್ಪ್ಯಾಂಡ್. ನಂಬರ್ 4, ದ ನ್ಯೂರೋ ಆಂಕರ್, ಅಂದರೆ ದ ಪವರ್ ಕ್ಲೆನ್ಸ್. ಇದು ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಿಕ್. ಇದನ್ನು ಆಂಕರಿಂಗ್ ಅಂತ ಕರೀತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯ ರಿಸರ್ಚ್ ಪ್ರಕಾರ ನಾವು ನಮ್ಮ ಬಾಡಿ ಪಾರ್ಟ್ಸ್ನ ಟೈಟ್ ಮಾಡಿದಾಗ ನಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಲೈಫಲ್ಲಿ ಕೆಲವೊಂದು ಸಾರಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಇಂಟರ್ವ್ಯೂ ಇರ್ಬೋದು ಅಥವಾ ಯಾರ ಜೊತೆನಾದರೂ ಜಗಳ ಆಗಿರಬಹುದು. ಆಗ ನಿಮ್ಮ ಕಾನ್ಫಿಡೆನ್ಸ್ ಕುಸಿದು ಹೋಗುತ್ತೆ.
ಆ ಮೂಮೆಂಟಲ್ಲಿ ಏನು ಮಾಡಬೇಕು? ಟೇಬಲ್ ಕೆಳಗೆ ಅಥವಾ ಜೇಬಿನ ಒಳಗೆ ನಿಮ್ಮ ಬಲಗೈ ಮುಷ್ಟಿಯನ್ನು ಗಟ್ಟಿಯಾಗಿ ಬಿಗಿ ಹಿಡಿಯಿರಿ. ಸುಮ್ಮನೆ ಟ್ರೈ ಮಾಡಿ ನೋಡಿ. ಇವಾಗಲೇ ಕ್ಲೆಂಚ್ ಯುವರ್ ಫಿಸ್ಟ್. ಏನಾಗ್ತಿದೆ? ನಿಮ್ಮ ಫೋಕಸ್ ಶಾರ್ಪ್ ಆಗುತ್ತೆ, ನಿಮ್ಮ ಬ್ರೈನ್ ಫೈಟ್ ಮೋಡ್ಗೆ ಬರುತ್ತೆ. ಇದು ಇನ್ಸ್ಟೆಂಟ್ ಆಗಿ ನಿಮಗೆ ನಾನು ರೆಡಿ ಇದ್ದೀನಿ ಅನ್ನೋ ಮೆಸೇಜ್ ಕೊಡುತ್ತೆ. ಯಾರಾದರೂ ನಿಮ್ಮನ್ನು ಡಾಮಿನೇಟ್ ಮಾಡೋಕ್ಕೆ ಬಂದರೆ ಜಸ್ಟ್ ಕ್ಲೆಂಚ್, ಬ್ರೀದ್ ಆ್ಯಂಡ್ ಮೂವ್ ವಿತ್ ಕಾನ್ಫಿಡೆನ್ಸ್. ನಂಬರ್ 5, ದ ಮಿರರ್ ಪ್ಯಾರಾಡಾಕ್ಸ್ ಅಂದರೆ ರಿವರ್ಸ್ ಮಿರರಿಂಗ್. ಬ್ರೋ, ಇದೊಂದು ಜಡೈ ಮೈಂಡ್ ಟ್ರಿಕ್ ಥರ. ಇದನ್ನು ರಿವರ್ಸ್ ಮಿರರಿಂಗ್ ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಫ್ರೆಂಡ್ಸ್ ಜೊತೆ ಇದ್ದಾಗ ಅವರು ಕಾಲ್ ಮೇಲೆ ಕಾಲ್ ಹಾಕಿದರೆ ನಾವು ಹಾಕ್ತೀವಿ. ಇದು ಕನೆಕ್ಷನ್ ಬಿಲ್ಡ್ ಮಾಡುತ್ತೆ. ಆದರೆ ಪವರ್ ಡೈನಾಮಿಕಲ್ಲಿ ಇದು ಉಲ್ಟಾ ಕೆಲಸ ಮಾಡುತ್ತೆ. ಯಾರಾದರೂ ನಿಮ್ಮ ಮೇಲೆ ರೇಗ್ತಿದ್ದಾರೆ ಅಥವಾ ಟೆನ್ಷನ್ನಲ್ಲಿ ಫಾಸ್ಟಾಗಿ ಮಾತಾಡ್ತಿದ್ದಾರೆ ಅಂದ್ಕೊಳ್ಳಿ. ಆಗ ನೀವು ಅವರನ್ನು ಕಾಪಿ ಮಾಡಬೇಡಿ. ಅವರು ಫಾಸ್ಟ್ ಇದ್ದರೆ ನೀವು ಸ್ಲೋ ಆಗಿ, ಅವರು ಲೌಡ್ ಆಗಿದ್ದರೆ ನೀವು ಸಾಫ್ಟ್ ಆಗಿ, ಆದರೆ ಫರ್ಮ್ ಆಗಿ. ಸೈಕಾಲಜಿ ಪ್ರಕಾರ ನೀವು ಅವರ ಎನರ್ಜಿನ ಮ್ಯಾಚ್ ಮಾಡಿಲ್ಲ ಅಂದರೆ ಅವರ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ. ಸಬ್ಕಾನ್ಷಿಯಸ್ ಆಗಿ ಅವರೇ ಕೂಲಾಗಿ ನಿಮ್ಮ ಲೆವೆಲ್ಗೆ ಇಳಿದು ಬರ್ತಾರೆ. ಇದನ್ನು ಟ್ರೈ ಮಾಡಿ ನೋಡಿ. ಬಾಸ್ ರೇಗ್ತಿದ್ರೂ ಸರಿ, ಜಗಳ ಆಗ್ತಿದ್ರೂ ಸರಿ, ಡೋಂಟ್ ಮ್ಯಾಚ್ ದೇರ್ ಕೇಯಾಸ್, ಮೇಕ್ ದೆಮ್ ಮ್ಯಾಚ್ ಯುವರ್ ಕಾಮ್. ನೋಡಿ ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದ ಹಾಗೆ ಹುಟ್ಟುವಾಗ ನಾವ್ಯಾರೂ ಆಲ್ಫಾ ಆಗಿ ಹುಟ್ಟಲ್ಲ. ನಾವೆಲ್ಲ ಬ್ಲ್ಯಾಂಕ್ ಸ್ಲೇಟ್. ನಾನು ಹೇಳಿದ ಈ 5 ಟೆಕ್ನಿಕ್ಸ್ ಮ್ಯಾಜಿಕ್ ಅಲ್ಲ, ಇವು ಸೈನ್ಸ್. ಇದನ್ನು ಒಂದೇ ದಿನ ಮಾಡಿಬಿಡೋದಲ್ಲ. ನಾನು ನಿಮಗೆ 21 ದಿನದ ಚಾಲೆಂಜ್ ಕೊಡ್ತೀನಿ. 21 ದಿನಗಳ ಕಾಲ ಕಾನ್ಷಿಯಸ್ ಆಗಿ ಈ ಹ್ಯಾಕ್ಸ್ನ ಪ್ರಾಕ್ಟೀಸ್ ಮಾಡಿ. ಮೊದಲಿಗೆ ಕಷ್ಟ ಆಗಬಹುದು, ಆದರೆ 21 ದಿನದ ನಂತರ ಇದು ನಿಮ್ಮ ನ್ಯಾಚುರಲ್ ಬಿಹೇವಿಯರ್ ಆಗಿಬಿಡುತ್ತೆ. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆದರೆ ಜನ ನಿಮ್ಮನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ. ಜನ ನೋಡೋ ರೀತಿ ಚೇಂಜ್ ಆದರೆ ನಿಮ್ಮ ರಿಯಾಲಿಟಿನೇ ಚೇಂಜ್ ಆಗುತ್ತೆ. ಸೊ ಇವತ್ತೇ ಸ್ಟಾರ್ಟ್ ಮಾಡಿ. ವಾಕ್ ಸ್ಲೋ, ಸ್ಟ್ಯಾಂಡ್ ಟಾಲ್, ಲುಕ್ ಶಾರ್ಪ್, ಬಿಕಮ್ ದ ಪರ್ಸನ್ ಯು ವೆರ್ ಮೆಂಟ್ ಟು ಬಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ಹೇಳಿ ಐ ಆಕ್ಸೆಪ್ಟ್ ದ ಚಾಲೆಂಜ್ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯು ಗಾಟ್ ದಿಸ್.